ರೋಮಾಂಚನಗೊಂಡಿರಲವಳ ತನುವು ಓ ಆ ಸ್ವಪ್ನಾನುಭವದಿಂದಲೇ ಈ ಚಿಮ್ಮಿರಲು ಹರ್ಷೋಲ್ಲಾಸ ತೆರೆಗಳು ಅವಳೆದೆಯ ಜಲದಿಯಲಿ ಜಾಗರವಾಡಿತು. ಆನಂದ ಮಯೂರವು ಅವಳ ಮನವನದಿ ಅಂತೆ ತ್ರಿಶಲೆಯು ತೆರೆದು ತನ್ನ ಕಮಲ ನಯನವನು ಯೋಚಿಸಿದಳು. ತನ್ನೊಳಗೆ ತಾ ಕಂಡ ಕನಸಿನ ಬಗೆಗೆ ಓಹ್ ಕಂಡದಿಲ್ಲ ನಾನಿಂದು ಇಂಥ ಕನಸನ್ನ ಇದುವರೆಗೂ. ಉಕ್ಕಿ ಹರಿದಿಹುದು ಎನ್ನೊಳಗೆ ಅವರ್ಣನೀಯ ಆನಂದ ವಹಿನಿಯೋ ಬಿಡದೆ ನರ್ತಿಸುವುದೆನ್ನ ಮನದಂಗಳದಲ್ಲಿ ಸಹಸ್ರ ಸೌದಾಮಿನಿಗಳು ಅಂತೆ ತೇಲಿದಂತಿಹುದೆನ್ನ ಮನಸರೋವರದಿ ಅಸಂಖ್ಯ ಹಂಸಗಳು ತೂಗಿದಂತೆಹುದೆನ್ನ ಚಿತ್ತದಿಗಂತದಲ್ಲಿ ಇಂದ್ರಾಚಾಪ ತೋರಣಗಳು ವರ್ಷಿಸಿರಲೆನ್ನ ಹೃದಯದ ರಮನೆಯಲ್ಲಿ ನಕ್ಷತ್ರ ವೃಷ್ಟಿಯು. ಕಾರಣವೇನಿದಕ್ಕೆ ಯೋಚಿಸದಿದ್ದರೂ ನಾನೆಂದು ಅವುಗಳನ್ನೆನ್ನ ಜಾಗೃತಾವಸ್ಥೆಯಲ್ಲಿಯೂ ತೋರಿದವೆಂತು. ಅವುಗಳೆನ್ನ ಸ್ವಪ್ನದಲ್ಲಿ ತಿಳಿದವರು ಹೇಳುವರು ಭವಿಷ್ಯ ಸೂಚಕವೆಂದು. ಅಂಥವುಗಳು ನಿಜದಿ ಸೂಚಿಸಬಹುದೆನ್ನಿ ಕನಸುಗಳು ಭವಿಷ್ಯವನು. ಅನನ್ಯ ಸಾಮಾನ್ಯವೆನಿಸಿರಲು ಅವುಗಳು ಆಲೋಚಿಸುತ್ತಿಂತು ಮೇಲೆದ್ದು ತ್ರಿಶಲೆಯು ಮುಗಿಸಿ ನಿತ್ಯ ಕಾರ್ಯವನು ತೆರಳಿದಳು ಸಿದ್ಧಲಾಗಿ ಕಾಣಲೆಂದು ಪತಿಯನು ತವಕಿಸುತ್ತ ತಿಳಿಯಲ ಸ್ವಪ್ನ ಕಾರಣವನು. ಅಬ್ಬಾ ರೋಮಾಂಚನಗೊಂಡಿದ್ದಾಳೆ. ಆ ಸ್ವಪ್ನದ ಅನುಭವದಿಂದ ಅವಳಲ್ಲಿ ಹರ್ಷ ಉಲ್ಲಾಸದ ಅಲೆಗಳು ಬಂದು ಅವಳ ಋನ್ಮನಕ್ಕೆ ಅಪ್ಪಳಿಸಿದೆ. ಅವಳ ಋನ್ಮನದಲ್ಲಿ ಆನಂದಮಯೂರದ ನರ್ತನವಾದ ರೀತಿಯಲ್ಲಿ ಭಾಸವಾಯಿತು. ತ್ರಿಶಲೆ ಸ್ವಪ್ನಾವಸ್ಥೆಯಿಂದ ಜಾಗೃತಾವಸ್ಥೆ. ಮೊದಲೇ ಕಮಲನಯನೆ ತಾವರೆಯಂತ ಕಣ್ಣಿರುವವಳು. ಅವಳು ತಾನು ಕಂಡ ಕನಸನ್ನು ಯೋಚಿಸುತ್ತಿದ್ದಾಳೆ. ಅಬ್ಬಬ್ಬಾ, ನಾನು ಇಂಥ ಕನಸನ್ನು ಇದುವರೆಗೂ ನಾನು ಕಂಡಿಲ್ಲ, ಕೇಳಿಲ್ಲ. ಎಂಥ ವರ್ಣಿಸಲು ಕೂಡ ಬರಲಿಕ್ಕೆ ಆಗೋದಿಲ್ಲ. ಸಹಸ್ರ ಸೌಧಾಮಿನಿಗಳು, 1000 ನಾಲಿಗೆ ಇರುವ ಆದಿಶೇಷನಿಗೂ ಈ ಸ್ವಪ್ನಗಳ ಬಗ್ಗೆ ವರ್ಣನೆ ಮಾಡಲು ಆಗುವುದಿಲ್ಲ. ಅಬ್ಬ, ಎಂಥ ಇಂದ್ರಾಚಾಪ ತೋರಣಗಳು! ಇಂದ್ರಾಚಾಪ ತೋರಣಗಳು ಆಯಿತಾ. ಆ ನನ್ನ ಹೃದಯದ ಅರಮನೆಯಲ್ಲಿ ನಕ್ಷತ್ರದ ವೃಷ್ಟಿ ಆಯಿತು. ಏನಕ್ಕೆ ಇದೆಲ್ಲ ಕಾರಣ ಏನು? ಏನು ಈ ನಾನು ಕಂಡ ಈ ಸ್ವಪ್ನಗಳನ್ನು, ಈ ಸ್ವಪ್ನಗಳ ಬಗ್ಗೆ ಏನು, ಇದರ ಭವಿಷ್ಯ ಏನು? ಇದು ನನ್ನ ಕನಸುಗಳ ಭವಿಷ್ಯ ಅದು ಅಸಾಮಾನ್ಯ ಅಂತ ನನಗನ್ನಿಸ್ತಿದೆ ಅಂತ ಹೇಳಿ ಅವಳು ಬೆಳಗ್ಗೆ ಪ್ರಾತಃ ಕಾಲ ಎದ್ದು ತನ್ನ ನಿತ್ಯ ಕಾರ್ಯಗಳನ್ನು ಮುಗಿಸಿ ಪತಿಯನ್ನು ಕಾಣಲಿಕ್ಕೆ ಸಿದ್ಧವಾಗ್ತಾ ಇದ್ದಾಳೆ. ಆ ಸ್ವಪ್ನದ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕಾತುರಳಾಗಿದ್ದಾಳೆ. ನಾವೂ ತಿಳಿದುಕೊಳ್ಳುವ ಕಾತುರ ನಮಗೂ ನಿಮಗೂ ಇದೆ. ಅಬ್ಬಬ್ಬಬ್ಬಬ್ಬಬ್ಬ.